ವೈದ್ಯೆ, ನಂತರ ರಾಜಕಾರಣ, ಮಹಿಳಾ ಆಯೋಗದ ಅಧ್ಯಕ್ಷೆ. ಈ ಮಹಿಳಾ ಆಯೋಗದ ಅಧ್ಯಕ್ಷೆ ಆದ ನಂತರ ನಂಗೆ ಅನ್ಸುತ್ತೆ ಇನ್ನೇನಾದ್ರು ಉಳಿದಿದ್ಯಾ. ರಾಜಕೀಯದ ಆಸಕ್ತಿ ಎಲ್ಲಿಂದ? ರಾಜಕಾರಣಿಯಾಗಕ್ಕೆ ಕಾರಣ ಆಗಿದ್ದು ಕಲಬುರಗಿಯಲ್ಲಿ ನಡೆದಂತ ಒಂದು ಸಂಗತಿ. ಕತ್ತಿಗೆ ಕರಿಮಣಿ ಹಾಕದ್ ಕಲ್ತಿದ್ದೆ ನಾನು ಗುಲ್ಬರ್ಗಕ್ಕೆ ಹೋದ್ಮೇಲೆ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಖುಷಿ, ಅಂದ್ರೆ ಫ್ರೆಂಡ್ಸ್ ಗಳ ಜೊತೆ ಮಜಾನೇ ಮಜಾ. ಕೈಗೆ ಹಾಕೊಂಡು ಬೋಟಿ ತಿನ್ನೋದು. 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಎಲೆಕ್ಷನ್ ನಿಂತಿದ್ದೀನಿ. ಪ್ರತಿ ವರ್ಷನೂ ಫಸ್ಟ್ ಲೀಡರ್. ನನಗಂತೂ ಪುಸ್ತಕದಲ್ಲಿ ಓದಿರೋದು ಅಷ್ಟು ನೆನಪೇ ಇಲ್ಲಪ್ಪ. ಖೋಖೋ ಮತ್ತೆ ಥ್ರೋಬಾಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೆಲ್ಲ ಕಾಂಪಿಟೇಷನ್ ಮಾಡಿ ಯಾವತ್ತೂ ಗೆದ್ದೇ ಇಲ್ಲ. ಬಟ್ ಪಾರ್ಟಿಸಿಪೇಷನ್ ಕ್ಯಾಪ್ಟನ್ ನಾನು ಬೇರೆ. ಎಲ್ಲಾರು ಬರೋರು, ಊರವರೆಲ್ಲ. ನಮ್ಮಪ್ಪನೇ ನ್ಯಾಯ ಮಾಡ್ತಾ ಇದ್ದಿದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಲಿಲ್ಲ ಯಾರು. ಅಂದ್ರೆ ಅವ್ರಿಗೆ ಹೆಮ್ಮೆ. 3 ಗಂಡಿಂದೆ ಒಂದು ಹೆಣ್ಣು. ನಾನು ಹುಟ್ಟಿದಾಗ ತುಂಬಾ ಖುಷಿ. ಟೊಮೊಟೊ ಹಣ್ಣು ತರ ಇದ್ದಾಳೆ ನನ್ನ ಮಗಳು. ಸ್ಟ್ರಿಕ್ಟ್. ಅಪ್ಪ ಬಂದ್ರು ಅಂದ್ರೆ ಅಲ್ಲಿ ಬಂತು, ಕಾರ್ ಬಂತು, ನಮ್ಮ ಇಡೀ ಊರಿಗೆ ನಮ್ದೇ ಫಸ್ಟ್ ಕಾರ್. ಒಂದಿನ ನಾನು ಆ ಸ್ಥಾನಕ್ಕೆ ಬರ್ತೀನಿ ಅಂತ ಊಹೆನೂ ಮಾಡಿರ್ಲಿಲ್ಲ. ಇವತ್ತು ಅವ್ರಿಲ್ಲ. ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ, ಹಾರಕ್ ಬಿಟ್ರು. ಅದಕ್ಕೆ ನೋಡಿ ಇವತ್ತು ನಮ್ಮ ತಂದೆ ಇರ್ಬೇಕಿತ್ತೇನೋ ನನ್ನ ನೋಡಕ್ಕೆ. ಇದ್ದಿದ್ರೆ ಏನಂದಿರೋರು ಗೊತ್ತಿಲ್ಲ, ಬಟ್ ಹೆಮ್ಮೆ ಅನಿಸ್ತಿತ್ತು ಅವರಿಗೆ. ಯಾಕಂದ್ರೆ ಒಂದು ಹೆಣ್ಮಗಳು ಬಂದಿದ್ಲು. ನಾನು ಹೊರಗೆ ಬಂದ್ರೆ ಸಮಾಜ ನನ್ನ ಹೆಂಗ್ ನೋಡುತ್ತೆ ಅಂದ್ರೆ ಏನು ಅಂತ ಕೇಳಿದೆ. ರಮ್ಯನ ಕೇಸಲ್ಲಿ 7 ಜನ ಕೂಲಿ ಮಾಡು, ಗಾರೆ ಕೆಲಸದವ್ರು ಸೌಜನ್ಯನ ಇಶ್ಯೂಗೆ ವಿಡಿಯೋ ಹಾಕ್ತಾರೆ ನನ್ನ ಮೇಲೆ. ಎಷ್ಟು ಕೆಡದಾಗ ಹಾಕ್ತಾ ಇರ್ತಾರೆ. ರೇಣುಕಾಸ್ವಾಮಿ ಪ್ರಕರಣ ನಶದಲ್ಲಿದ್ದ ಅವನು. ಪ್ರಜ್ವಲ್ ರೇವಣ್ಣ ಪ್ರಕರಣ, ಏಜಾದ ಮಹಿಳೆಯ ವಿಡಿಯೋ. ಮನೆ ಕೆಲಸ ಮಾಡೋ ಒಂದು ಹೆಣ್ಣು ಮಗಳಿಗೂ ಸಹ ನೀನ್ ಎಂಥ ಪ್ರಭಾವಿ ವ್ಯಕ್ತಿ ಆಗಿದ್ರು ಎಲ್ಲಾನು ಗಂಡ್ಮಕ್ಳು ಮಾಡ್ತಾರೆ ಅನ್ನೋದು ತಪ್ಪು. ಹುಬ್ಳಿಯಲ್ಲಿ 4 ವರ್ಷದ ಮಗುನ 7-8ನೇ ಕ್ಲಾಸ್ ಮಗಳು ಬೆತ್ತಲೆ ಆಗಿ ಸ್ಕೂಲಿಗೆ ಬಂದು ಮಗುನ ಡೆಲಿವರಿಗೆ ತಂದೆ ತಾಯಿ ಗೊತ್ತಿರೋದಿಲ್ಲ. ಯಾರಿದಕ್ಕೆಲ್ಲ ಹೊಣೆ? ಇಂಥವೆಲ್ಲ ಎಷ್ಟು ಹೋರಾಟ ಮಾಡಿ ಬೇಜಾರು ಸೋತ್ಬಿಟ್ಟಿದ್ದೀನಿ.